ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವಾಗ ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಆದರೆ ಎಲ್ಲ ಟಿಫಿನ್ ಆಗಿದೆ, ಅಡುಗೆ ಆಗಿದೆ, ಎಲ್ಲನೂ ಆಗಿದೆ. ಜಸ್ಟ್ ಈ ಸಾಹೇಬ್ರನ್ನ ಮಲಗಿಸ್ಬೇಕು ನಾವಿನ್ನು. ಸೊ ಅದಕ್ಕಿಂತ ಮುಂಚೆ ವಿಡಿಯೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವನು ಟಿ ವಿ ನೋಡಿಕೊಂಡು ನೋಡಿ ಏನು ಮಾಡ್ತಿದ್ದಾನೆ. ಅಪ್ಪು ಅವನಿಗಲ್ಲಿ ನಿಂತು ಇಲ್ಲಿ ನೋಡಿ ಟಿವಿ ನೋಡ್ತಿದ್ದ. ಚಿಂಟು ಟಿವಿಯಲ್ಲಿ ಕೃಷ್ಣಂದು ನೋಡ್ತಾ ಇದ್ದ. ನೋಡ್ಲಿ ಅಂತ ಸುಮ್ಮನೆ ಇದ್ದೀನಿ. 11 ಗಂಟೆಗೆ ಅವನನ್ನ ಮಲಗಿಸ್ಬೇಕು. ಸಾಹೇಬ್ರು ಸೊ ಟೈಮ್ ಆಗ್ತಾ ಬಂತು, ಮಲಗಿಸ್ಬೇಕಿನ್ನ. ಈಗ ನೀನು ಅಲ್ಲಿ ಮಲ್ಕೊಂಡಿದ್ದಾನೆ ಅನ್ನಷ್ಟರಲ್ಲಿ ಇವಾಗ ಇಲ್ಲಿ ಬಂದ. ಆವಾಗಲೇ ಏನ್ ಬೇಕು? ಆಯ್ತು, ಇವನು ಮಲ್ಕೊಂಡು ಎದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದ್ರೆ ಇವಾಗ ಬರೀ ಹಠ ಮಾಡ್ತಾನೆ, ನಿದ್ದೆ ಬಂದಿರುತ್ತಲ್ವ, ಹಂಗಾಗಿ ಮಲ್ಕೊಂಡು ಎದ್ದಿದ್ದಾಯಿತು. ಇವಾಗ ಎದ್ಮೇಲೆ ಅಳ್ತಾ ಇದ್ದಾನೆ. ಸೊ ಅವನಿಗೆ ಊಟ ಮಾಡಿಸ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ. ಸಾಹೇಬ್ರದ್ದು ಊಟ ಆಗ್ಯದ. ಗಾಡಿ ಮೇಲೆ ಕೂತ್ಕೊಂಡು ಆಟ ಆಡತ್ತಾರೆ ಟಿ ವಿ ನೋಡ್ಕೊಂತ. ನಾನು ಈ ಕಡೆ ಬಟ್ಟೆ ಅದು ಮಡ್ಚಬೇಕು. ಜಾಸ್ತಿ ಬಟ್ಟೆ ಇದ್ದಾವೆ, ಸೊ ಮಡ್ಚ್ಬೇಕು. ಇವಾಗ ಅಡ್ಡ ಬರ್ತಾನ. ಮಾಡ್ದಾಗಿದ್ದು ಬಟ್ಟೆ ಮಡ್ಚಿಟ್ಟಿದ್ದೀನಿ. ಅವನ್ನೆಲ್ಲ ಕಿತ್ತಾಕಿ ಎಲ್ಲ ಗಬ್ಬು ಎಬ್ಬಿಸ್ಬಿಟ್ಟಿದ್ದ. ಇವೆಲ್ಲ ಬಟ್ಟೆ ಒಗೆದಾಕಿದ್ದು. ಇವನ್ನ ಇವಾಗ ಮಡ್ಚ್ಬೇಕು. ಇನ್ನೂ ಅಡ್ಡಾಡ್ ಬಂದು ಏನೇನು ಕಿತಾಪತಿ ಮಾಡ್ತಾನೋ ಗೊತ್ತಿಲ್ಲ. ಟಿ ವಿ ನೋಡ್ತಿದ್ದಾನೆ. ಅಡ್ವರ್ಟೈಸ್ಮೆಂಟ್ ಅಂದರೆ ಇಷ್ಟ ಅಲ್ವಾ, ಹಂಗಾಗಿ ಅಡ್ವರ್ಟೈಸ್ಮೆಂಟ್ ನೋಡ್ಕೋತಾ ಆಟ ಆಡ್ತಿದ್ದಾನೆ ಸದ್ಯಕ್ಕಂತೂ. ಯಾವಾಗ ಏನು ಮಾಡ್ತಾರೆ ಅಂತ ಹೇಳೋಕ್ಕಿಲ್ಲ. ಸೊ ನಾನು ಬಟ್ಟೆ ಮಡಿಸ್ತೀನಿ. ಇವಾಗ ಬಂದೇ ಬಿಟ್ಟ. ಏನಾದರೂ ಕೆಲಸ ಮಾಡೋದ್ನಾಗ ಬಂದು ಕೆಡ್ಸಾಗಂದ್ರೆ ಭಾಳ ಇಷ್ಟ ಇವನಿಗೆ. ಹಾಯ್ ಮಾಡಪ್ಪು. ಅಪ್ಪು ಏರುತ್ತು, ಹಾಯ್ ಮಾಡು. ಮಾಡ ಓಯ್ ಮಾಡಂದ್ರೆ ಮಾಡವಲ್ಲ. ರಿಮೋಟ್ನಾಗ ಏನೋ ಒತ್ತಿದಿ, ಹೋಯ್ತು ಟಿವಿ. ಏನೊತ್ತಿದೆ? ಅಯ್ಯಯ್ಯ, ಕರೆಂಟ್ ಹೋಯ್ತು. ಕರೆಂಟ್ ತೆಗೆದು ಹೊರಗೆ ಮಳೆ ಬರೋ ಥರ ಆಗುತ್ತೆ. ಹಾಯ್ ಮಾಡಪ್ಪು. ಹಾಯ್ ಮಾಡೋ. ಮಾಡಂದ್ರೆ ಮಾಡ್ತಿಲ್ಲ. ನಾನು ಬಟ್ಟೆ ಮಾಡಿಸ್ತೀನಿ. ರಿಮೋಟ್ ಹಿಡ್ಕೊಂಡು ಕೂತಿದ್ದಾನೆ. ಅದನ್ನ ಆಲ್ರೆಡಿ ಕಿತ್ತಾ ಇದ್ದಾನೆ. ಕಿತ್ಬಿಟ್ಟು ಅದು ಸ್ವಲ್ಪ ಹೊತ್ತೇನೋ ನೋಡ್ಕೊಂಡು ಕೂತಿರ್ತಾನೆ. ಆಮೇಲೆ ಒಗೆದು 4ನೇ ರಿಮೋಟ್ ಇದನ್ನು ಎಲ್ಲ ಲಿಕ್ಕನ್ ಮಾಡ್ತಾನೆ. ಅದಕ್ಕೆ ಈ ಸತಿ ಕೊಡಬಾರ್ದು ಅಂತಲೇ ಡಿಸೈಡ್ ಮಾಡಿದ್ದೀನಿ. ಎಷ್ಟೇ ಆದರೂ ಮತ್ತು ಇವ್ರ ಕಡೆ ಹೋಗಿ ನೋಡಿ, ಅಲ್ಲಿ ಅಡುಗೆ ಮನೆ ಬಾಗಿಲು ಹಾಕ್ಕೊಂಡು ಅಲ್ಲಿದ್ದರೆ ಹುಚ್ಚಿ ಒಯ್ದು ಬಂದಿದ್ದಾನೆ. ಕಳ್ಳ ಈ ಥರನೇ ಮಾಡ್ತಾನೆ ಏನಾದರೂ ಕಿತಾಪತಿ. ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ಅಂದರೂ ಅದನ್ನು ಕೇಳ್ತಾನೆ ಇಲ್ಲ ಅವನು. ಸುಸು ಬಂದರೆ ಹೇಳು ಅಂತಂದರೆ ಅವನಿಗೇನೋ ಅರ್ಥನೇ ಆಗ್ತಿಲ್ಲ. ಎಲ್ಲಿ ನಿಂತಿರ್ತಾನೆ ಅಲ್ಲೇ ಒಯ್ದು ಬಂದುಬಿಡ್ತಾನೆ ಸುಸುನ. ಮತ್ತು ನಾನೊಂದು ಅರ್ಬಿ ಇಟ್ಟಿರ್ತೀನಿ ಯಾವಾಗಲೂ ಕಾಯಮಾಗಿ ಸುಸು ಮಾಡಿದಾಗ ಒರೆಸ್ಲಿಕ್ಕೆ ಅಂತ. ಮತ್ತು ನೋಡಿ ಈ ಕಡೆ ಚಕ್ಲಿ ಕೊಟ್ಟಿದ್ನಿ, ಅದನ್ನು ಕೂತ್ಕೊಂಡು ತಿಂತಾ ಇದ್ದ. ಅವನಿಗೇನಾದರೂ ತಿನ್ನೋಕೆ ಕೊಟ್ಟಾಗ ಮಾತ್ರ ಈ ಥರ ಸುಮ್ಮನೆ ಕೂತಿರ್ತಾನೆ. ಇದಾಯಿತು ಅನ್ನೋಷ್ಟರಲ್ಲಿ ಆವಾಗಲೇ ಅಲ್ಲಿ ಅಡಿ ತೊಗೊಂಡು ಮತ್ತೆ ಆ ಬಾಗಿಲಿಗೆ ಕೂತ್ತಾ ಇದ್ದ. ಸುಮ್ಮನೆ ಆಟ ಆಡೋದೇ ಇಲ್ಲ, ಸೌಂಡ್ ಮಾಡಿಕೊಂಡು ಡಿಸ್ಟರ್ಬೆನ್ಸ್ ತುಂಬ ಮಾಡ್ತಾನೆ. ಮತ್ತು ನೋಡಿ ಯಾವ ಥರ ಆಟ ಆಡ್ತಾನೆ ಅಂತ. ಸುಮ್ಮನೆ ಇರೋದೇ ಗೊತ್ತಿಲ್ಲ ಇವನಿಗಂತೂ. ನನಗಂತೂ ಸಾಕಾಗ್ಬಿಡುತ್ತೆ. ಒಂದೇನಾದರೂ ಮಾಡ್ತಿದ್ದಾನೆ ಅನ್ನೋಷ್ಟರಲ್ಲಿ ಇನ್ನೊಂದು ಏನಾದರೂ ಮಾಡ್ತಾ ಇರ್ತಾನೆ. ಹಾಗೆ ಅಳ್ತಾ ಇದ್ದಾನೆ. ಇವಾಗ ಬಾಗಿಲು ತೆಗಿಬೇಕಂತೆ. ಅವನ ಮಾತೇ ಕೇಳಬೇಕು ನಾನು. ಅವನು ಈಗ ಅಲ್ಲಿಂದ ಬಂದುಬಿಟ್ಟು ಇವಾಗ ಅಡುಗೆ ಮನೆಯಲ್ಲೇ ನಾನು ಬಾಂಡೆ ತಿಕ್ಕಕ್ಕಂತ ಇಟ್ಟಿದ್ದೀನಿ. ಇನ್ನು ಅದನ್ನೆಲ್ಲ ಕಿತ್ತಕ್ಕೆ ಬಂದಿದ್ದಾನೆ. ಮತ್ತು ಸೈಕಲದೆಲ್ಲ ತೊಗೊಂಡು ಬಂದು ಅಲ್ಲಿ ನೀರು ಹಾಕೋದು, ಅದರೊಳಗೆ ನೀರು ಕುಡಿಯೋಕ್ಕಂತ ಇಸ್ಕೊಂಡ್ಬಿಟ್ಟು ನೀರೆಲ್ಲ ಚೆಲ್ಲೋದು, ಇದೆಲ್ಲ ಕಿತಾಪತಿ ಮಾಡ್ತಾನೆ. ಮತ್ತು ತಿನ್ನಕ್ಕೆ ಅಂತ ನಾನು ಏನು ಕೊಟ್ಟಿದ್ದೆ.
ಒಂದ್ರ ನಂತರ ಒಂದು ಸುಮ್ಮನೆ ಕೂರಲಿ ಅಂತ ತಿನ್ಬೇಕಂತ ಅನ್ಸಿದೆ ಅನ್ಸುತ್ತೆ. ಹಾಗಾಗಿ ನಾನು ತಿಂತಾ ಇದ್ದೆ. ಇಲ್ಲಾಂದರೆ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಅದು ಬೇಡ ಅಂತಂದು ಮಾನಿ ಹಣ್ಣು ಅದು ತಿಂತಿದ್ದಾನೆ. ತಿನ್ನೋಕ್ಕೆ ಬಟ್ಟಲಲ್ಲಿ ಹಾಕ್ಕೊಟ್ಟಿದ್ದೆ ನಾನು ಸ್ವಲ್ಪ ಚೂಡಾದು. ಬಟ್ ಮಾನಿ ಹಣ್ಣು ತಿಂತಾ ಇದ್ದ. ಇವಾಗ ನೆಕ್ಸ್ಟ್ ಮತ್ತೆ ಒಳಗೆ ಹೋದ ಅಡುಗೆ ಮನೇಲಿ ಹೋಗಿ ಏನು ಮಾಡ್ತಿದ್ದಾನೆ ನೋಡಿ. ಸಾಯಂಕಾಲ ಆಗಿತ್ತಲ್ವ, ದೀಪ ಹಚ್ಚಿದ್ನು ಎಲ್ಲ ಆಗಿತ್ತು. ದೀಪ ಹಚ್ಚನ ಮತ್ತು ಸೀದಾ ಅವನಿಗೆ ತಿನ್ನೋಕ್ಕೆ ಅಂತ ಅಡುಗೆ ಮನೆಗೆ ಹೋಗ್ಬಿಡ್ತಾನೆ. ಯಾಕಂದರೆ ದಿನ ರೂಢಿ ಮಾಡಿಬಿಟ್ಟಿನಿ. ದೀಪ ಹಚ್ಚೋದಾಗನ ನಾನು ಅಡುಗೆ ಮನೇಲಿ ಹೋಗಿ ಅವ್ನಿಗೆ ಏನಾದರೂ ತಿನ್ನೋಕೆ ಕೊಡ್ತಿದ್ದೆ ಅಲ್ವ, ಅದನ್ನೇ ತಿಳ್ಕೊಂಡು ರೂಢಿ. ಇವಾಗ ಬಟ್ಲ ತಗೋ ಏನಾದರೂ ತಿನ್ನೋಕೆ ಕೊಡು ಅಂತ ಕರೀತಿದ್ದಾನೆ ನನಗೆ. ಕಂಪಲ್ಸರಿ ಅದೇ ಸೈಕಲ್ ಒಂದು ಜೊತೆಗೆ ತೊಗೊಂಡು ಬಂದು ಅಡುಗೆ ಮನ್ಯಾಗ ನಿಂದ್ರಿಸಿ ಬಿಡ್ತಾನೆ ರೀ ಅಡ್ಡ. ಇವಾಗ ಮಂಡಾಳ ತಿನ್ನಂಗೆ ಆಗ್ಯದ ನನಗೂ. ದಿನ ಇಟ್ಟೊಂದ್ನಾಗ ಒಟ್ಟು ನಂಗೆ ಏನಾದರೂ ತಿನ್ನೋಕಿರ್ಬೇಕು. ಇವನು ಅದನ್ನ ಕಲಿಯಕತ್ತಾನ. ಇವ್ನಿಗೆ ಬಟ್ಲ ಕೊಡ್ಬೇಕಾಗ್ತ ನೋಡ್ರಿ. ಈಗ ಬಟ್ಲಾಗ ಸಪ್ರೇಟಾಗಿ ಹಾಕಿ ಕೊಡ್ತೀನಿ. ಮಂಡ್ಯ ಜೊತೆ ಉಳ್ಳಾಗಡ್ಡಿ ಇರಲಿಲ್ಲ ಅಂತ ಹೆಂಗೆ ನಡೀತೈತಿ ಹೇಳು. ಅದು ಉಳ್ಳಾಗಡ್ಡಿ ಇದ್ರೇ ಮಸ್ತ್ ಆಗುತ್ತಲ್ವ. ಸೊ ಅವನಿಗೂ ಈ ಉಳ್ಳಾಗಡ್ಡಿ ನೋಡಿದ್ನಂದ್ರೆ ಬಿಡೋದೇ ಇಲ್ಲ. ಅವನಿಗೂ ಉಳ್ಳಾಗಡ್ಡಿ ಬೇಕು ಅಂತಲೇ ನಿಂದಿರ್ತಾನೆ ನೋಡ್ರಿ. ಇವಾಗ ಬಿಡೋದಿಲ್ಲ. ನಾನು ನೋಡಿದ ಮ್ಯಾಗ ಕೊಡತಕ್ಕ ಬಿಡೋದಿಲ್ಲ. ಬಟ್ ಹುಡ್ರಿಗೆ ನಾಲ್ಗೆ ದಪ್ಪ ಆಗುತ್ತಾ ಕೊಡಬಾರ್ದು ಅಂತ ಹೇಳ್ತಾರೆ. ಬಟ್ ಹಾಗೆ ಆರೋಗ್ಯಕ್ಕೂ ಚಲೋ ಅಂತ ಸುಮ್ಮನೆ ಯಾವಾಗಾದರೂ ಕೊಡ್ತಿರ್ತೀನಿ. ಏನೂ ಮಾಡೋಕ್ಕಾಗಲ್ಲ, ಬಿಡೋದಿಲ್ಲ. ಅವನು ನೋಡಿದ್ರೆ ಅಳ್ತಾನೆ ಇರ್ತಾನೆ, ಇಲ್ಲ ನನಗೆ ತಿನ್ನೋಕೆ ಬಿಡಲ್ಲ. ಹಂಗಾಗಿ ಕೊಡ್ತೀನಿ. ತಿಂದಿದ್ದೆಲ್ಲ ಆಯಿತು. ಮತ್ತು ಆಟ ಆಡೋಕೆ ನಿಂತಾನೆ ನೋಡಿ. ಇವಾಗ ನೋಡಿ ಸ್ವಲ್ಪ ಹೊಟ್ಟೆ ಸಾಕು ಓಡ್ತಾನೆ ಮಗ. ಎಲ್ಲದನ್ನ ಎಲ್ಲ ಆಟ ಆಡಿದ್ದಾಯ್ತು. ಇವಾಗ ಪಪ್ಪಿ ಕೊಡ ಅಂತ ಕೇಳ್ತಿದ್ರೆ ನಿಮಗೆ ಕೊಡ್ತಾನೆ, ಆಮೇಲೆ ನನಗೆ ಕೊಡು, ಇಲ್ಲ ಅಂದರೆ ಕೊಟ್ಟ. ಇತ್ತೀಚೆಗೆ ತುಂಬ ಚೆನ್ನಾಗಿ ಕೊಡೋದು ಕಲ್ತ್ಬಿಟ್ಟಿದ್ದಾನೆ. ಕೇಳಿದಾಗೆಲ್ಲ ನನಗೆ ಮಾತ್ರ ತುಂಬ ಬೇಗ ಕೊಟ್ಬಿಡ್ತಾನೆ ಪಪ್ಪಿನ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಡ್ಯಾನ್ಸ್ ಮಾಡಪ್ಪ ಅಂತಂದೆ. ಸುವರ್ಣ ಸೂಪರ್ ಸ್ಟಾರ್ ಆಗ್ತಿತ್ತಲ್ವ, ಸಾಂಗ್ ಬಂದಿತ್ತು ಮಾಡು ಅಂತಂದೆ. ಮಾಡ್ತಾಯಿದ್ದ, ಅದು ಸ್ಟಾಪ್ ಆಗಿಬಿಡ್ತು ಸಡನ್ನಾಗಿ. ಅದು ಸ್ಟಾಪ್ ಆಗೋಣ ಸಾಂಗ್ ಹಾಕು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ನನಗೆ ಬಿಡೋಣವಲ್ಲ. ಅದು ಸ್ಟಾಪ್ ಆಗಿದ್ದಕ್ಕೆ ನನಗೆ ಜೀವ ತಿನ್ನಕತ್ಬಿಟ್ಟ. ಹಾಗೆ ಮಾಡು ಅಂತ ಮಾಡಕತ್ತಿದ್ದ. ಮತ್ತು ಸಾಂಗ್ ಇಲ್ಲ ಹಚ್ಚು ಸಾಂಗ್ ಹಚ್ಚು ಅಂತ ನನಗೆ ಜೀವ ತಿಂತಿದ್ದಾನೆ ನೋಡ್ರಿ. ಇವಾಗ ಹೆಂಗೆ ಮಾಡತ್ತ ಸಂದಿದ್ದೆ ತಪ್ಪಾಯ್ತೋ ಏನೋ, ನನಗೆ ಬಿಡ್ತಾನೆ ಇಲ್ಲ ಇವನು. ಡ್ಯಾನ್ಸ್ ಅಂತ ತಲೆ ಹುಚ್ಚಿಡಿಸ್ತಿದ್ದಾನೆ. ಸಾಂಗ್ ಬರೋವರೆಗೂ ವೆಯ್ಟ್ ಮಾಡವಲ್ಲ, ಎಷ್ಟು ಮಾಡ್ತಿದ್ದಾನೆ. ಡ್ಯಾನ್ಸಾ ಏನು ಬರ್ತ ಅವನಿಗೆ ಅದು ಸಾಂಗ್ ಬರ್ತಿಲ್ಲ, ಇವನು ಬಿಡ್ತಿಲ್ಲ. ಒಳ್ಳೆ ಕತೆ ಆಯ್ತು ಮಾರ ಇದು. ತಡಿಯಪ್ಪ ಆಗವಲ್ಲಾಗಿದ್ದ, ಅದಕ್ಕೆ ಸೂಪ್ ಮಾಡಿದ್ರೆ ಆಯ್ತತ್ತೆ. ಮತ್ತು ಸೂಪ್ ಮಾಡಕತ್ತೆ. ಏನಾರ ಸುಮ್ಮಿರಲಿಲ್ಲ ಅಂದ್ರೆ ಸುಮ್ಮನೆ ಏನಾರು ತಿನ್ನೋಕೆ ಕೊಡೋದ ಪಾಡಂತೇಳಿ ಅದನ್ನು ಮಾಡ್ತೀನಿ ನಾನು. ಸೂಪ್ ಮಾಡಿಕೊಂಡು ಕುಡಿತೀವಿ ಇವಾಗ. ಟೊಮೊಟೊ ಸೂಪ್ ಅದು ಹೊರಗಡೆ ಅಂಗಡಿಲಿ ತೊಗೊಂಬಂದಿದ್ದು ಪಾಕಿಟ್, ಅದನ್ನು ಸೂಪ್ ಮಾಡತ್ತೀನಿ. ಸ್ವಲ್ಪ ತಿನ್ನಿಸಿ ಸಮಾಧಾನ ಮಾಡಿದ್ರೆ ಆಯ್ತು ಅಂತೇಳಿ. ಏನಾದರೂ ಮಕ್ಕಳು ಹಠ ಮಾಡಕತ್ರಿ ಈ ಥರ ತಿನ್ನೋಕೆ ಕೊಟ್ಬಿಟ್ರೆ ಸುಮ್ಮನೆ ಆಗಿಬಿಡ್ತಾರೆ. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಹೊರಗಡೆ ಪಟಾಕಿ ಹೊಡಿತಾ ಇದ್ದರು. ಸೊ ಆ ಸೌಂಡಿಗೆ ಇವನು ಅಂಜಕತ್ಬಿಟ್ಟಿದ್ದ. ಕರ್ಟನ್ ಎಲ್ಲ ಹೋಗಿ ಸರಿಸಿ ಅದನ್ನೆಲ್ಲ ಸರಿಸಿ ನೋಡಕತ್ಬಿಟ್ಟಿದ್ದ. ಮತ್ತು ಬಂದು ನನ್ನ ಹತ್ರನೇ ನಿಲ್ತಾ ಇದ್ದ. ಎಷ್ಟು ಭಯ ನೋಡಿ ಇವನಿಗೆ. ಯಾವುದಕ್ಕೂ ಅಂಜೋದಿಲ್ಲ ಗಂಡ್ಮಗ, ಈ ಪಟಾಕಿಗೆ ಅಂಜಕತ್ತಾನ ಯಾಕನ. ಮತ್ತು ಅದೆಲ್ಲ ಆಗಿದ್ಮೇಲೆ ಊಟ ಮಾಡಿಸ್ದೆ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಬೇಕಂತ ನೆನಪಾಯ್ತೇನೋ ಸಡನ್ಲಿ. ಅದಕ್ಕೆ ಅದನ್ನ ಹಾಕ್ಕೊಟ್ಟಿದ್ದೆ, ತಿಂತಾ ಇದ್ದ. ಸ್ವಲ್ಪನೇ ಹಾಕೋದು ನಾನು. ಏನು ಕೊಟ್ಟರು ಅವನಿಗೂ ಸ್ವಲ್ಪನೇ ಕೊಡೋದು. ಪದೇ ಏನಾದರೂ ಕೊಡ್ತಿದ್ರೆ ಸುಮ್ಮನೆ ಇರ್ತಾನೆ ಅನ್ನೋ ಕಾರಣಕ್ಕೆ ಕೊಡ್ತೀನಿ. ಹೆಲ್ದಿಯಾಗಿರೋ ಫುಡ್ಡೇ ಕೊಡಿರಿ ಏನಾದರೂ ಮಕ್ಕಳಿಗೆ. ಮತ್ತು ಜಾಸ್ತಿ ಕರ್ದಿದ್ದು ಕೊಡೋದ್ರಿಂದ ಮತ್ತು ಈ ಥರ ಐಸ್ ಕ್ರೀಮ್ಸು ಸ್ವೀಟು ಜಾಸ್ತಿ ಕೊಡೋದ್ರಿಂದನೂ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದೂ ಅಲ್ಲ. ಬೆಟರ್ ಏನಾದರೂ ಹೆಲ್ದಿಯಾಗಿರೋದು ಕೊಟ್ಟರೆ ಚಲೋ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.